ಮೇ ತಿಂಗಳು ಬಂದರೆ ಸಾಕು ಇಲ್ಲೊಂದು ಮರ ಹೂಗಳಿಂದ ಕಂಗೊಳಿಸುತ್ತದೆ. ಕೆಂಪು ಬಣ್ಣದಿಂದ ಕೂಡಿದ ಹೂಗಳು ನೋಡುಗರನ್ನ ಮಂತ್ರಮುಗ್ಧರನ್ನಾಗಿ ಮಾಡಿದ್ದು ಎಲ್ಲರನ್ನ ತನ್ನತ್ತ ಸೆಳೆಯುತ್ತಿವೆ. ಹಾಗಿದ್ರೆ ಯಾವುದು ಆ ಹೂವು ಅಂತೀರಾ? ಇಲ್ಲಿದೆ ನೋಡಿ. ರಣ ಬಿಸಿಲಿನಲ್ಲೂ ಮರದ ತುಂಬ ಹರಳಿ ನಿಂತಿರುವ ಕೆಂಪು ಸುಂದರಿಯರು, ಕಣ್ಣಿಗೆ ಮುದ ನೀಡುತ್ತಿರುವ ಗುಲ್ಮೋಹರ್ ಹೂವುಗಳು, ಕಲರ್ಫುಲ್ ಲುಕ್ನಲ್ಲಿ ಎಲ್ಲರನ್ನೂ ಆಕರ್ಷಿಸುತ್ತಿವೆ ಮೇ ಫ್ಲವರ್ಸ್. ಹೀಗೆ ಮರದ ತುಂಬೆಲ್ಲ ಕೆಂಪು ಬಣ್ಣದಿಂದ ಕಂಗೊಳಿಸುವಂತಹ ಹೂಗಳು. ದಾರಿ ಹೋಕರು ತನ್ನ ಸೌಂದರ್ಯದಿಂದಲೇ ವಾಹನ ಸವಾರರನ್ನು ತನ್ನತ್ತ ಸೆಳೆಯುತ್ತಿರುವ ಕೆಂಪು ಸುಂದರಿಯರು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ನಗರದ ಕುಂದವಾಡ ಕೆರೆಯಲ್ಲಿ. ಹೌದು, ಮೇ ತಿಂಗಳು ಆರಂಭವಾದರೆ ಸಾಕು ಗುಲ್ಮೋಹರ್ ಹಾಗೂ ಮೇ ಫ್ಲವರ್ ಎಂದು ಕರೆಸಿಕೊಳ್ಳುವ ಈ ಹೂವು ಎಲ್ಲರನ್ನೂ ತನ್ನತ್ತ ಆಕರ್ಷಿಸುತ್ತವೆ. ಮೇ ತಿಂಗಳಿನಲ್ಲಿ ಅರಳುವ ಈ ಹೂಗಳನ್ನು ನೋಡುವುದೇ ಚಂದ. ಮರದ ತುಂಬ ಕೆಂಪು ಚಾದರ ಹಾಸಿದಂತೆ ಹರಡಿಕೊಂಡಿರುವ ಈ ಕೆಂಪು ಚೆಲುವೆಯರು ತಮ್ಮ ನೈಜ ಸೌಂದರ್ಯದಿಂದ ಎಲ್ಲರನ್ನೂ ಆಕರ್ಷಿಸುತ್ತಿದೆ. ಇವತ್ತು ದಾವಣಗೆರೆ ಕುಂದವಾಡ ಕೆರೆ ಹಾಗೂ ಕೆಲವು ಸುತ್ತಮುತ್ತಲು ಜಾಗಗಳಲ್ಲಿ ನೋಡ್ಬೋದು ಮೇ ಫ್ಲವರ್ ಅಂತ. ಈ ಮೇ ಫ್ಲವರ್ ಅನ್ನೋದು ಇದನ್ನು ಗುಲ್ಮೋಹರ್ ಅಂತಾರೆ. ಫಾರೆಸ್ಟ್ ಇಲಾಖೆ ಇದರಲ್ಲಿ ಇದನ್ನು ಗುಲ್ಮೋಹರ್ ಅಂತಾರೆ. ಇದರಲ್ಲಿ 3 ಕಲರ್ನೇ ಬರ್ತವೆ. ಯಾವುದು ಅಂದರೆ ಹಳದಿ, ಒಂದು ಆರೆಂಜು, ಆಮೇಲೆ ಒಂದು ಕೆಂಪು. ಇವು 3 ಕಲರ್ಗಳಲ್ಲಿ ಬರ್ತವೆ. ನಿಜಕ್ಕೂ ಇದನ್ನು ನೋಡಿದರೆ ಒಂದೊಂದು ಸಾಲುಗಳಿಗೆ ನೋಡಿದರೆ ಭಾಳ ಸುಂದರವಾಗಿ ಕಾಣಿಸುತ್ತೆ. ಸುಮಾರು ಒಂದು 12ರಿಂದ 15 ಅಡಿ ಇರ್ತವೆ. ಡೀಪ್ ರೂಟೆಡ್ ಅಲ್ಲ ಇವು, ಭಾಳ ಚೆನ್ನಾಗಿ ಕಾಣಿಸ್ತವೆ. ಈ ಒಂದು ವಿಶೇಷತೆ ಮಳೆಗಾಲದಲ್ಲಿ ಮಾತ್ರ ಭಾಳ ಸುಂದರವಾಗಿ ಕಾಣಿಸ್ತವೆ ಇವು ಹೂಗಳು. ಅದಕ್ಕೆ ಇವತ್ತು ದಾವಣಗೆರೆಯಲ್ಲಿ ಹಲವಾರು ಕಡೆ ನಾವು ನೋಡ್ಬೋದು. ಇದು ಭಾಳ ಸುಂದರವಾಗಿ ಕಾಣಿಸುತ್ತೆ. ಆಮೇಲೆ ಪಕ್ಷಿಗಳಿಗೂ ಆಗಲಿ, ಇದೊಂದು ಕುಂದ್ರಕ್ಕಾಗಿರ್ಬೋದು, ಇವಕ್ಕೆಲ್ಲ ಭಾಳ ಅನುಕೂಲತೆ ಇರುತ್ತೆ ಇಂಥ ಮರಗಳಲ್ಲಿ. ಇದನ್ನು ಹೆಚ್ಚೆಚ್ಚಿನದಾಗಿ ಇಂಥ ಮರಗಿಡಗಳನ್ನು ಹಾಕಿದರೆ ನೆರಳು ಕೊಡುತ್ತೆ, ಸುಂದರವಾಗೂ ಕಾಣಿಸುತ್ತೆ ನಗರ ಅಂತ ಈ ಮೂಲಕ ಹೇಳ್ತೀವಿ. ಮರಗಳಲ್ಲಿ ಎಲೆಗಳಿಗಿಂತ ಹೂಗಳೇ ಹೆಚ್ಚಾಗಿ ಕಾಣಸಿಗುತ್ತವೆ. ಮುಡಿಯೇರದ ಪೂಜೆಗೆ ಸಲ್ಲದ ಈ ಹೂವು ಸೌಂದರ್ಯದಿಂದ ಎಲ್ಲರನ್ನು ಆಕರ್ಷಿಸಿ ಹಾಗೆ ಮರೆಯಾಗಿ ಬಿಡುತ್ತದೆ. ಪುಟ್ಟ ಮಕ್ಕಳು ಈ ಮರದ ಕಾಯಿಗಳನ್ನು ಆಟದ ಸಾಮಗ್ರಿಗಳಾಗಿ ಬಳಸಿದರೆ ಅದರ ಮೊಗ್ಗಿನ ಎಸಳೆಯನ್ನು ಉಗುರುಗಳಾಗಿ ಬಳಸಿಕೊಂಡು ಆಟವಾಡುವುದು ವಿಶೇಷ. ಗುಲ್ಮೋಹರ್ ಹೂಗಳು ಮರದ ತುಂಬ ಗೊಂಚಲಾಗಿ ಹರಳಿ ಕೆಂಪು ದಳದಿಂದ ಕೂಡಿದ್ದು ಹಸಿರು ತೊಟ್ಟಿನಿಂದ ಕಂಗೊಳಿಸುತ್ತದೆ. ಮೇ ಫ್ಲವರು ತುಂಬ ಸುಂದರವಾಗಿರುತ್ತೆ. ಅವು ರೋಡ್ ಅಕ್ಕಪಕ್ಕದಲ್ಲಿ ಜಾಸ್ತಿ ಮೊದಲೆಲ್ಲ ಕಾಣ್ತಾ ಇದ್ವು, ಈಗ ಅಷ್ಟು ಇಲ್ಲ. ಜಾಸ್ತಿ ಅಂದರೆ ಈಗ ನೋಡ್ಬೋದು ಅಂದರೆ ಕುಂದವಾಡ ಕೆರೆ ಇದೆಯಲ್ಲ, ಅಲ್ಲಿ ಅಕ್ಕಪಕ್ಕ ಸುಂದರವಾಗಿ ತುಂಬ ಚೆನ್ನಾಗಿ ಕಾಣುತ್ತೆ, ಆಕರ್ಷಕವಾಗಿರುತ್ತೆ. ಹಿಂದೆಲ್ಲ ತುಂಬ ಮರಗಳು ಅವೆಲ್ಲ ಕಾಣ್ತಾ ಇದ್ವು, ಈಗ ಅವು ಅಪರೂಪ ಆಗಿದ್ದಾವೆ. ಜಾಸ್ತಿ ಈಗ ನೋಡ್ಬೇಕಂದ್ರೆ ಕೆರೆಗಳ ಪಕ್ಕ. ಒಟ್ಟಾರೆಯಾಗಿ ತನ್ನ ಬಣ್ಣದಿಂದಲೇ ನೋಡುಗರ ಮನಸೆಳೆಯುತ್ತಿರುವ ಗುಲ್ಮೋಹರ್ ಹೂವಿನ ಆಯಸ್ಸು ಕಡಿಮೆಯಾದರೂ ಇರುವಷ್ಟು ಸಮಯ ಎಲ್ಲರನ್ನೂ ಆಕರ್ಷಿಸುತ್ತಿರೋದಂತೂ ಸುಳ್ಳಲ್ಲ. ಕ್ಯಾಮ್ರಾ ಪರ್ಸನ್ ಅಣ್ಣ ಜೊತೆ ದಿವ್ಯಾ, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.